ನಮಸ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಭಾರತದ ಬಗ್ಗೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಮ ಎಕ್ಸಾಮ್ಸ್ ತಯಾರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಮೋದಿಜಿ ನೋಟು ಅಮಾನ್ಯೀಕರಣವನ್ನು ಯಾವಾಗ ಘೋಷಿಸಿದರು? ಆಪ್ಷನ್ಸ್: 2018, 2016, 2020, 2015. ಉತ್ತರ 2016. ಮುಂದಿನ ಪ್ರಶ್ನೆ, ಓಣಂ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ? ಆಪ್ಷನ್ಸ್: ಬಿಹಾರ, ಗುಜರಾತ್, ರಾಜಸ್ಥಾನ, ಕೇರಳ. ಉತ್ತರ ಕೇರಳ. ಮುಂದಿನ ಪ್ರಶ್ನೆ, ಲತ್ಮರ್ ಹೋಳಿ ಅಂದರೆ ಕಲ್ಲುಗಳ ಹೋಳಿ ಎಲ್ಲಿ ಆಡಲಾಗುತ್ತದೆ? ಆಪ್ಷನ್ಸ್: ಬಿಹಾರ, ಉತ್ತರ ಪ್ರದೇಶ, ತಮಿಳುನಾಡು, ಗುಜರಾತ್. ಉತ್ತರ ಉತ್ತರ ಪ್ರದೇಶ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಆಯೋಗಗಳ ಶಿಫಾರಸಿನ ಆಧಾರದ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು? ಆಪ್ಷನ್ಸ್: ತಖರ್ ಆಯೋಗ, ಹಂಟರ್ ಆಯೋಗ, ಹಿಲ್ಟನ್ ಹೆಂಗ್ ಆಯೋಗ, ಸರ್ಕಾರಿಯ ಆಯೋಗ. ಉತ್ತರ ಹಿಲ್ಟನ್ ಹೆಂಗ್ ಆಯೋಗ. ಮುಂದಿನ ಪ್ರಶ್ನೆ, ಕೆಂಪು ಕೋಟೆಯನ್ನು ನಿರ್ಮಿಸಲು ಎಷ್ಟು ವರ್ಷಗಳ ಅವಧಿ ಬೇಕಾಯಿತು? ಆಪ್ಷನ್ಸ್: 12 ವರ್ಷ, 10 ವರ್ಷ, 5 ವರ್ಷ, 2 ವರ್ಷ. ಉತ್ತರ 10 ವರ್ಷ. ಮುಂದಿನ ಪ್ರಶ್ನೆ, ಹೊಸ 200 ರೂಪಾಯಿ ನೋಟಿನ ಹಿಮ್ಮುಖ ಭಾಗದಲ್ಲಿ ಯಾರ ಅಂಕಿ ಇದೆ? ಆಪ್ಷನ್ಸ್: ಹಂಪಿ, ಕ್ವೀನ್ಸ್ ವಾವ್, ಸಾಂಚಿ ಸೊಪ್ತ, ಕೆಂಪುಕೋಟೆ. ಉತ್ತರ ಸಾಂಚಿ ಸೊಪ್ತ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಆಪ್ಷನ್ಸ್: ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಗಿರ್ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಉತ್ತರ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಮುಂದಿನ ಪ್ರಶ್ನೆ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಆಪ್ಷನ್ಸ್: ಉತ್ತರಾಖಂಡ, ಮಹಾರಾಷ್ಟ್ರ, ಕರ್ನಾಟಕ, ರಾಜಸ್ಥಾನ. ಉತ್ತರ ಉತ್ತರಾಖಂಡ. ಮುಂದಿನ ಪ್ರಶ್ನೆ, ಗಂಗೋದ್ರಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಆಪ್ಷನ್ಸ್: ಉತ್ತರಾಖಂಡ, ಮಹಾರಾಷ್ಟ್ರ, ಕರ್ನಾಟಕ, ರಾಜಸ್ಥಾನ. ಉತ್ತರ ಉತ್ತರಾಖಂಡ. ಮುಂದಿನ ಪ್ರಶ್ನೆ, ಭೃಗು ಸರೋವರವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ದೆಹಲಿ, ಮಹಾರಾಷ್ಟ್ರ, ಬಿಹಾರ, ಹಿಮಾಚಲ ಪ್ರದೇಶ. ಉತ್ತರ ಹಿಮಾಚಲ ಪ್ರದೇಶ. ಮುಂದಿನ ಪ್ರಶ್ನೆ, ಆಧಾರ್ ಕಾರ್ಡ್ ಅನ್ನು ಮೊದಲು ಯಾವ ರಾಜ್ಯದಲ್ಲಿ ಮಾಡಲಾಯಿತು? ಆಪ್ಷನ್ಸ್: ರಾಜಸ್ಥಾನ, ಮಹಾರಾಷ್ಟ್ರ, ಬಿಹಾರ, ಗುಜರಾತ್. ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ, ಭಾರತದ ಯಾವ ಗ್ರಾಮದಲ್ಲಿ ಸಂಸ್ಕೃತದ ಬಳಕೆಗೆ ಹೆಸರುವಾಸಿಯಾಗಿದೆ? ಆಪ್ಷನ್ಸ್: ಮತ್ತೂರು, ಗಂಹಾರ್, ಗೋಲಮಂಡಲ, ಚಿಮ್ಮಲಪಾಡು. ಉತ್ತರ ಮತ್ತೂರು. ಮುಂದಿನ ಪ್ರಶ್ನೆ, ಮದರ್ ತೆರೇಸಾ ಎಲ್ಲಿ ಜನಿಸಿದರು? ಆಪ್ಷನ್ಸ್: ಉತ್ತರ ಮ್ಯಾಸಿಡೋನಿಯಾ, ಇಂಡೋನೇಷ್ಯಾದಲ್ಲಿ,
ಬ್ರೆಜಿಲ್ನಲ್ಲಿ, ಭಾರತದಲ್ಲಿ? ಉತ್ತರ ಉತ್ತರ ಮ್ಯಾಸಿಡೋನಿಯಾ. ಮುಂದಿನ ಪ್ರಶ್ನೆ, ನರೇಂದ್ರ ಮೋದಿ ಸ್ಟೇಡಿಯಂ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ರಾಜಸ್ಥಾನ. ಉತ್ತರ ಗುಜರಾತ್. ಮುಂದಿನ ಪ್ರಶ್ನೆ, ಯಾವ ವರ್ಷದಲ್ಲಿ ಪ್ರಸಿದ್ಧ ಭಾರತೀಯ ಹಿನ್ನೆಲೆ ಗಾಯಕಿ ಲತಾ ಮಂಗೇಶ್ಕರ್ ಜನಿಸಿದರು? ಆಪ್ಷನ್ಸ್: 28 ಸೆಪ್ಟೆಂಬರ್ 1929ರಲ್ಲಿ, 8 ಸೆಪ್ಟೆಂಬರ್ 1933ರಲ್ಲಿ, 15 ಡಿಸೆಂಬರ್ 1935ರಲ್ಲಿ, 21 ಸೆಪ್ಟೆಂಬರ್ 1926ರಲ್ಲಿ. ಉತ್ತರ 28 ಸೆಪ್ಟೆಂಬರ್ 1929ರಲ್ಲಿ. ಮುಂದಿನ ಪ್ರಶ್ನೆ, ಭಾರತದ ಪ್ರಧಾನಿಯಾಗಲು ಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ಸ್: 30 ವರ್ಷಗಳು, 25 ವರ್ಷಗಳು, 32 ವರ್ಷಗಳು, 20 ವರ್ಷಗಳು. ಉತ್ತರ 25 ವರ್ಷಗಳು. ಮುಂದಿನ ಪ್ರಶ್ನೆ, ಭಾರತದ 100 ರೂಪಾಯಿ ನೋಟಿನಲ್ಲಿ ಎಷ್ಟು ಭಾಷೆಗಳನ್ನು ಬರೆಯಲಾಗಿದೆ? ಆಪ್ಷನ್ಸ್: 11 ಭಾಷೆಗಳು, 8 ಭಾಷೆಗಳು, 17 ಭಾಷೆಗಳು, 10 ಭಾಷೆಗಳು. ಉತ್ತರ 17 ಭಾಷೆಗಳು. ಮುಂದಿನ ಪ್ರಶ್ನೆ, ಗೋಲ್ಡನ್ ಟೆಂಪಲ್ ಭಾರತದ ಯಾವ ನಗರದಲ್ಲಿದೆ? ಆಪ್ಷನ್ಸ್: ಆಗ್ರಾ, ಜಯಪುರ್, ಉದಯಪುರ, ಅಮೃತಸರ. ಉತ್ತರ ಆಪ್ಷನ್ ಡಿ, ಅಮೃತಸರ. ಮುಂದಿನ ಪ್ರಶ್ನೆ, ಗೋಮಾರ್ ಎಲ್ಲಿಯ ಜನಪ್ರಿಯ ಜನಪದ ನೃತ್ಯವಾಗಿದೆ? ಆಪ್ಷನ್ಸ್: ರಾಜಸ್ಥಾನ, ಅಸ್ಸಾಂ, ತಮಿಳುನಾಡು, ಕೇರಳ. ಉತ್ತರ ರಾಜಸ್ಥಾನ. ಮುಂದಿನ ಪ್ರಶ್ನೆ, ನಾನಾ ರೈಲು ನಿಲ್ದಾಣ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಬಿಹಾರ, ತಮಿಳುನಾಡು, ಒರಿಸ್ಸಾ, ರಾಜಸ್ಥಾನ. ಉತ್ತರ ರಾಜಸ್ಥಾನ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ನಿಮಗೆ ಕೇಳಿರೋ ಪ್ರಶ್ನೆ ಆಗಿರುತ್ತದೆ. ಆದ್ದರಿಂದ ಉತ್ತರ ಗೊತ್ತಿದ್ದರೆ ಕಮೆಂಟ್ಸ್ ನಲ್ಲಿ ಉತ್ತರ ತಿಳಿಸಿ. ಅಪಾಯದ ಚಿಹ್ನೆಯನ್ನು ಯಾವ ಬಣ್ಣದಿಂದ ಗುರುತಿಸಲಾಗುತ್ತದೆ? ಆಪ್ಷನ್ಸ್: ಕಪ್ಪು ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣ, ಕೆಂಪು ಬಣ್ಣ. ಸ್ನೇಹಿತರೆ, ಭಾರತದ ಬಗ್ಗೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.